ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಮಾಡೋಣ. ತುಂಬಾನೇ ಟೇಸ್ಟಿಯಾಗಿ ಪುಡಿ ಪುಡಿಯಾಗಿ ಬರುತ್ತೆ. ಚಿಕನ್ ಪರ್ಫೆಕ್ಟ್ ಆಗಿ ಕುಕ್ ಆಗುತ್ತೆ. ನಾನಿಲ್ಲಿ ಹಾಫ್ ಕೆಜಿ ಚಿಕನ್ ತಗೊಂಡಿದ್ದೀನಿ. ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಚಿಕನ್ ಅನ್ನ ಮ್ಯಾರಿನೇಟ್ ಮಾಡಕ್ಕೆ ಹಾಫ್ ಟೇಬಲ್ ಸ್ಪೂನ್ ಸಾಲ್ಟು, ಹಾಗೆ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂತಾ ಇದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1 ಟೇಬಲ್ ಸ್ಪೂನ್ ಜೀರಾ ಪೌಡರು, 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರು, ಮತ್ತೆ 1/4 ಟೇಬಲ್ ಸ್ಪೂನ್ ಹಲ್ದಿ ಪೌಡರ್ ಹಾಕ್ಕೊಂತಾ ಇದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತೆ ಒಂದು ದೊಡ್ಡ ಚಮಚದಿಂದ 1 ಚಮಚ ಅಷ್ಟು ಮೊಸರು ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ಅವರ್ ಟು 2 ಅವರ್ಸ್ ಮ್ಯಾರಿನೇಟ್ ಮಾಡಿರ್ಬೇಕು. ಹಾಗೆ ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ಕೊಂತಾ ಇದ್ದೀನಿ. ಫುಡ್ ಕಲರ್ ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಇವಾಗ ಇದನ್ನ ಕ್ಲೋಸ್ ಮಾಡಿ 1 ಟು 2 ಅವರ್ಸ್ ಇದನ್ನ ರೆಸ್ಟ್ ಕೊಡೋಣ. ಆಚೆ ಬೇಕಾದ್ರೂ ಇಡ್ಬೋದು, ಇಲ್ಲಾಂದ್ರೆ ಫ್ರಿಡ್ಜ್ ಅಲ್ಲಾದ್ರೂ ಇಡ್ಬೋದು. ನಾನು ಇದನ್ನ ಫ್ರಿಡ್ಜ್ ಅಲ್ಲಿ ಇಡ್ಕೊಂತಾ ಇದೀನಿ. ಹಾಫ್ ಕೆಜಿ ಚಿಕನ್ಗೆ ಹಾಫ್ ಕೆಜಿ ರೈಸ್ ತಗೊಂಡಿದ್ದೀನಿ, ಬಾಸ್ಮತಿ ರೈಸು. ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಫ್ ಅನ್ ಅವರ್ ಇದನ್ನ ಸೋಕ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ. ಇವಾಗ ಇದರಲ್ಲಿ 4ರಿಂದ 5 ಚಮಚ ಅಷ್ಟು ಆಯಿಲ್ ಹಾಕೋಬೇಕು. ಆಯಿಲ್ ಹೀಟ್ ಆಗಿದೆ. ಇವಾಗ ಇದರಲ್ಲಿ ಸಣ್ಣದಕ್ಕೆ ಕಟ್ ಮಾಡಿಕ್ಕಿರೋ ಆನಿಯನ್ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ಯಾಫ್ರನ್ ಅನ್ನ ರೋಸ್ಟ್ ಮಾಡ್ಕೊಂತಾ ಇದೀನಿ. ಸ್ಯಾಫ್ರನ್ ಹಾಕೋದ್ರಿಂದ ಬಿರಿಯಾನಿಯಲ್ಲಿ ತುಂಬಾನೇ ಒಳ್ಳೆ ಫ್ಲೇವರ್ ಬರುತ್ತೆ. ಈ ತರ ಜಸ್ಟ್ 1 ನಿಮಿಷ ಹಂಗ್ ರೋಸ್ಟ್ ಮಾಡ್ಕೊಂಡು ಹೀಟ್ ಆದ್ರೆ ಸಾಕು. ಇವಾಗ ಇದನ್ನ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವಾಗ ಸ್ಯಾಫ್ರನ್ ಮಿಲ್ಕ್ ರೆಡಿ ಆಗುತ್ತೆ. ಅದನ್ನ ಬಿರಿಯಾನಿಯಲ್ಲಿ ಹಾಕಿದ್ರೆ ತುಂಬಾನೇ ಒಳ್ಳೆ ಫ್ಲೇವರ್ ಬರುತ್ತೆ. ನೀವು ನೋಡ್ತಿರ್ಬೋದು ಸ್ಯಾಫ್ರನ್ ಅನ್ನ ರೋಸ್ಟ್ ಮಾಡಿದ್ರೆ ಎಷ್ಟು ಒಳ್ಳೆ ಕಲರ್ ಬರುತ್ತೆ ಅಂತ. ಇಲ್ಲಾಂದ್ರೆ ಅದಷ್ಟು ಚೆನ್ನಾಗಿ ಕಲರ್ ಬರಲ್ಲ. ನೋಡಿ, ಸ್ಯಾಫ್ರನ್ ಅನ್ನ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿದೀನಿ. ತುಂಬಾನೇ ಒಳ್ಳೆ ಕಲರ್ ಬಂದಿದೆ. ಈ ಕಡೆ ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಿದೆ, ಕಲರ್ ಚೇಂಜ್ ಆಗ್ತಿದೆ. ನೋಡಿ, ಆನಿಯನ್ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಆದ್ಮೇಲೆ ಇದನ್ನ ಸಪರೇಟ್ ಆಗಿ ತೆಗೆದುಕೋಬೇಕು. ಸಪರೇಟ್ ಆಗಿ ತೆಗೆದುಕೊಂಡು ಇವಾಗ ಅದೇ ಆಯಿಲ್ ಅಲ್ಲಿ ನಾನಿಲ್ಲಿ ಸ್ಪೈಸಸ್ ಹಾಕ್ಕೊಂತಾ ಇದೀನಿ. ಒಂದು ಯಾಲಕ್ಕಿ, ಒಂದು ಲವಂಗ, ಮತ್ತೆ ಚಕ್ಕೆ, ಮತ್ತೆ ಹಾಗೆ ಜಾವಿತ್ರಿ ಫ್ಲವರ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಮ್ಯಾರಿನೇಟ್ ಮಾಡಿಕ್ಕಿರೋ ಚಿಕನ್ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ 10 ಟು 15 ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುಕ್ ಆಗಕ್ಕೆ ಬಿಡಬೇಕು. ಪಾತ್ರೆಯಲ್ಲಿ ಮಿಕ್ಕಿರೋ ಮಸಾಲಾಗೆ ಸ್ವಲ್ಪ ವಾಟರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆ ವಾಟರ್ ಅನ್ನ ಇದ್ರಲ್ಲಿ ಹಾಕೊಂಡಿದೀನಿ. ಇವಾಗ ಹಾಗೆ ಫ್ರೈ ಮಾಡಿಕ್ಕಿರೋ ಆನಿಯನ್ ಅನ್ನ ಮುಕ್ಕಾಲ್ ಭಾಗ ಹಾಕ್ಕೊಂತಾ ಇದೀನಿ. ಸ್ವಲ್ಪ ಸಪರೇಟ್ ಆಗಿ ಇಡ್ಕೊಂತಾ ಇದೀನಿ. ನೋಡಿ, ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕ್ಲೋಸ್ ಮಾಡಿ 10 ಟು 15 ಮಿನಿಟ್ಸ್ ಇದನ್ನ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೋಬೇಕು. ಇವಾಗ ಇನ್ನೊಂದ್ ಕಡೆ ನಾನು ಒಂದು ಪಾತ್ರೆಯಲ್ಲಿ ವಾಟರ್ ತಗೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂಡು ಹಾಗೆ ಸ್ಪೈಸಸ್ ಹಾಕ್ಕೊಂತಾ ಇದೀನಿ. ಯಾಲಕ್ಕಿ, ಚಕ್ಕೆ, ಲವಂಗ ಮತ್ತೆ ಪೆಪ್ಪರ್ನ ಕನ್ನಡದಲ್ಲಿ ಏನಂತಾರೋ ಕಾಮೆಂಟ್ ಮಾಡಿ ಹೇಳಿ. ಇದು ವಾಟರ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಕ್ಲೋಸ್ ಮಾಡಿ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಈ ಕಡೆ ಚಿಕನ್ ಸಾಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿಕ್ಕಿರೋ ಪುದೀನ ಮತ್ತೆ ಹಾಗೆ 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕ್ಕೊಂತಾ ಇದೀನಿ. ಪುದೀನದಿಂದ ಬಿರಿಯಾನಿಯಲ್ಲಿ ತುಂಬಾನೇ ಒಳ್ಳೆ ಫ್ಲೇವರು, ಒಳ್ಳೆ ಸ್ಮೆಲ್ ಬರುತ್ತೆ. ಅದಕ್ಕೆ ಪುದೀನ ಹಾಕ್ಕೊಂತಾ ಇದೀನಿ. ಇನ್ನೊಂದ್ ಕಡೆ ನೋಡಿ, ವಾಟರ್ ಬಾಯ್ಲ್ ಆಗ್ತಿದೆ. ಇವಾಗ ಇದರಲ್ಲಿ ಹಾಕಿರೋ ಸ್ಪೈಸಸ್ ಎಲ್ಲ ಸಪರೇಟ್ ಮಾಡ್ಕೊಳ್ಳೋಣ. ತೆಗೆದುಕೊಂಡು ಇದರಲ್ಲಿ ಸೋಕ್ ಮಾಡಿಕ್ಕಿರೋ ಬಾಸ್ಮತಿ ರೈಸ್ ಅನ್ನ ಹಾಕಿ 70 ಟು 80% ಕುಕ್ ಆಗೋವರೆಗೂ ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಚಿಕನ್ ಆಲ್ಮೋಸ್ಟ್ ಎಲ್ಲ ಸಾಫ್ಟ್ ಆಗಿದೆ ಚೆನ್ನಾಗಿ. ಇವಾಗ ಇದ್ರಲ್ಲಿರೋ ಗ್ರೇವಿಯನ್ನ ನಾನು ಹಾಫ್ ಕಪ್ ಅಷ್ಟು ತೆಗೆದುಕೊಂತಾ ಇದೀನಿ. ಮತ್ತೆ ರೈಸ್ ಹಾಕುವಾಗ ಲೇಯರಿಂಗ್ ಮಾಡುವಾಗ ಮಧ್ಯದಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ರೈಸ್ 80% ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದನ್ನ ತೆಗೆದುಕೊಂಡು ಲೇಯರಿಂಗ್ ಮಾಡ್ಕೋಬೇಕು. ನೋಡಿ, ಈ ತರ ರೈಸ್ ಲೇಯರಿಂಗ್ ಹಾಕೋಬೇಕು. ಫಾಸ್ಟ್ ಆಗಿ ಹಾಕೋಬೇಕು. ರೈಸ್ ಈ ತರ 2 ಲೇಯರ್ಸ್ ಹಾಕೊಂಡ್ಮೇಲೆ ನಾನು ಇವಾಗ ಇದ್ರ ಮೇಲೆ ಸ್ವಲ್ಪ ಗರಂ ಮಸಾಲಾ ಪೌಡರ್ ಅನ್ನ ಸ್ಪ್ರೆಡ್ ಮಾಡ್ಕೊಂತಾ ಇದೀನಿ. ತುಂಬಾನೇ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ತರ ಗರಂ ಮಸಾಲ ಹಾಕೊಂಡ್ರೆ. ಹಾಗೆ ಆವಾಗಲೇ ತೆಗ್ದಿಕ್ಕಿರೋ ಚಿಕನ್ ಗ್ರೇವಿಯನ್ನು ಹಾಕ್ಕೊಂತಾ ಇದೀನಿ. ಗ್ರೇವಿ ಹಾಕೊಂಡಾದ್ಮೇಲೆ ಮತ್ತೆ ನಾನು ಇದ್ರ ಮೇಲೆ ಇನ್ನೊಂದು ಲೇಯರ್ ರೈಸ್ ಹಾಕ್ಕೊಂತಾ ಇದೀನಿ. ರೈಸ್ ಹಾಕೊಂಡು ಇವಾಗ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿಕ್ಕಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಆವಾಗಲೇ ಫ್ರೈಡ್ ಆನಿಯನ್ಸ್ ಸ್ವಲ್ಪ ತೆಗ್ದಿಕ್ಕಿಟ್ವಲ್ಲ ಸೈಡ್ ಅಲ್ಲಿ, ಆ ಫ್ರೈಡ್ ಆನಿಯನ್ಸ್ ಮತ್ತೆ ಸ್ಯಾಫ್ರನ್ ಮಿಲ್ಕ್ ಅನ್ನ ಹಾಕೊಂಡು ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ಒಂದ್ ದೊಡ್ಡ ಚಮಚ ಅಷ್ಟು ತುಪ್ಪ ತಗೊಂಡಿದೀನಿ. ತುಪ್ಪ ಹಾಕೊಂಡು ಇವಾಗ ಒಂದು ಫಾಯಿಲ್ ಪೇಪರ್ ಇಂದ ಅದನ್ನ ಕ್ಲೋಸ್ ಮಾಡಿ 15 ಟು 20 ಮಿನಿಟ್ಸ್ ದಮ್ ಆಗಕ್ಕೆ ಬಿಡಬೇಕು. ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೋಬೇಕು, ಹೈ ಅಲ್ಲಿ ಇಡಬಾರ್ದು. ದಮ್ ಮಾಡುವಾಗ ಪಾತ್ರೆ ಕೆಳಗಡೆ ಒಂದು ಪ್ಯಾನ್ ಇಟ್ಕೋಬೇಕು. ಪಾತ್ರೆ ಏನಾದ್ರು ದಪ್ಪ ಇಲ್ಲ ಅಂದ್ರೆ ಇಟ್ಕೋಬೇಕು, ಇಲ್ಲಾಂದ್ರೆ ಅವಸರ ಇಲ್ಲ. ನಾನು ಇಲ್ಲಿ ಹಂಗೆ ದಮ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಪಾತ್ರೆ ಸ್ವಲ್ಪ ದಪ್ಪನೇ ಇದೆ ಅದಕ್ಕೆ. 15 ಟು 20 ಮಿನಿಟ್ಸ್ ಆಯ್ತು. ಬಿರಿಯಾನಿ ಚೆನ್ನಾಗಿ ದಮ್ ಆಗಿದೆ. ನೋಡಿ, ರೈಸ್ ಎಲ್ಲ ಪುಡಿ ಪುಡಿಯಾಗಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಇರುತ್ತೆ. ಚಿಕನ್ ಪರ್ಫೆಕ್ಟ್ ಆಗಿ ಕುಕ್ ಆಗಿತ್ತು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನನ್ನು ಸಪೋರ್ಟ್ ಮಾಡಿ.